ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಮಗೋಸ್ಕರ ನಾವು ಮಾಡ್ಕೊಳ್ಬೇಕಾಗಿರುವಂತಹ ಏರ್ ಆ್ಯಂಡ್ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನು ಯಾವುದೇ ರೀತಿ ಪ್ರೊಫೆಷ್ನಲ್ ಅಲ್ಲ. ನಾನು ಫಾಲೋ ಮಾಡುವಂತಹ ಬೇಸಿಕ್ ಸ್ಕಿನ್ ಆ್ಯಂಡ್ ಏರ್ ಕೇರ್ ರೂಟೀನ್ನ ಮಾತ್ರನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಫಾಲೋ ಮಾಡೋದಾದರೆ ಡೆಫಿನೆಟ್ಲಿ ನೀವು ಡಿಫ್ರೆನ್ಸ್ ಅನ್ನೋದು ಅಬ್ಸರ್ವ್ ಮಾಡ್ತೀರಾ. ನೆಕ್ಸ್ಟು ಮೆಹಂದಿ. ಕೂದಲಿಗೆ ಮೆಹಂದಿನ ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಹೇರ್ನ ಕಂಡೀಷ್ನಿಂಗ್ ಆಗಿ ಶೈನಿಯಾಗಿ ಇರೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ತುಂಬ ಜನ ಅಂದ್ಕೊಳ್ಳೋದು ಗ್ರೇ ಹೇರ್ಸ್ ಅಥವಾ ವೈಟ್ ಹೇರ್ಸ್ ಇದ್ದರೆ ಮಾತ್ರ ಮೆಹಂದಿ ಹಚ್ಚಬೇಕು ಅಂತ. ಆ ಥರ ಅಲ್ಲ, ನಾರ್ಮಲಾಗಿ ಹೇರ್ ಗ್ರೋತ್ ಚೆನ್ನಾಗಿರಬೇಕು ಅಂದರೂ ಕೂಡ ಮೆಹಂದಿನ ಹಚ್ಚಬೇಕು. ಆಲ್ಮೋಸ್ಟ್ 14 ಇಯರ್ಸಿಂದ ಕೂಡ ನಾನು ಮೆಹಂದಿನ ಹಚ್ತಾ ಬಂದಿದ್ದೀನಿ. ಮೆಹಂದಿನ ಹಿಂದಿನ ದಿನ ರಾತ್ರಿಯಲ್ಲೇ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಸ್ಟ್ ಐರನ್ ಬಾಣಲಿಯಲ್ಲಿ ನೆನೆಸಿಟ್ಟಿದ್ದೆ. ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದು ಮೆಂತ್ಯ ಮತ್ತು ಅಕ್ಕಿ ರಾತ್ರಿಯಲ್ಲೇ ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ನೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಈ ನೆನೆಸಿಟ್ಟಿರುವಂತಹ ಮೆಂತ್ಯ, ಅಕ್ಕಿ ಮತ್ತು ಅಲ್ಲಿ ಕಾಣಿಸ್ತಾ ಇರೋವಂತಹ ಹೂವು ಎಲ್ಲದನ್ನ ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ನೆನೆಸಿಟ್ಟಿರುವಂತಹ ಅಂದರೆ ಮೊಸರಲ್ಲಿ ಮಿಕ್ಸ್ ಮಾಡಿಟ್ಟಿರುವಂಥ ಮೆಹಂದಿನ ಕೂಡ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೆಹಂದಿನ ಮಿಕ್ಸ್ ಮಾಡುವಾಗ ಆದಷ್ಟು ಐರನ್ ಕಡಾಯಿಗಳಲ್ಲಿ ಮಿಕ್ಸ್ ಮಾಡಿ ಇಡೋದ್ರಿಂದ ಅದರ ಎಫೆಕ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಕೂದಲಿಗೆ ಹಿಡಿಯುತ್ತೆ. ನೋಡ್ತಾ ಇದ್ದೀರಲ್ವಾ, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಇದನ್ನು ಕೂದಲಿಗೆ ಹಚ್ಚೋದ್ರಿಂದ ಡೆಫಿನೆಟ್ಲಿ ಏರ್ ಪ್ರಾಬ್ಲಮ್ ಅನ್ನೋದು ಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ಬಾಡಿ ಕೂಡ ತಂಪು ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಈ ಒಂದು ಮೆಹಂದಿನ ಹಚ್ಚಬೇಕಾದ್ರೆ ನಾವು ಕೂದಲನ್ನ ಪ್ರತಿಯೊಂದು ಬುಡಕ್ಕೂ ಕೂಡ ನೀಟಾಗಿ ಹಚ್ಚಿ ಟಾಪ್ ಟು ಬಾಟಮ್ ಹಚ್ಚೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಯಾರು ಕೂದಲು ತುಂಬ ರಫ್ ಆಗಿ ಫ್ರೀಸಿಯಾಗಿರುತ್ತೋ ಅಂಥವ್ರಿಗೆ ಇದು ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟಕ್ಕೂ ಕೂಡ ಅಪ್ಲೈ ಮಾಡೋದಾದರೆ ಒಳ್ಳೆ ಕಂಡೀಷ್ನಿಂಗ್ ಆಗಿರುತ್ತೆ. ತುಂಬ ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಕೂದಲು ಕಾಣಿಸುತ್ತೆ. ಇನ್ನೂ ಕೆಲವೊಬ್ಬರಿಗೆ ಮಂದವಾಗಿರುವಂಥ ಕೂದಲು ಬರ್ತಾ ಬರ್ತಾ ತೆಳ್ಳಗಾಗ್ತಿರುತ್ತೆ ಅಲ್ಲ, ಅಂಥವರು ಕೂಡ ಇದನ್ನು ಅಪ್ಲೈ ಮಾಡಿ ನೋಡಿ. ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಒಂದು ನಿಮಗೆ ಸಿಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಮೆಹಂದಿನ ಅಪ್ಲೈ ಮಾಡಿ 1 ಅವರ್ ಆದರೂ ಬಿಡಬೇಕಾಗತ್ತೆ. 1 ಅವರ್ ಆದಮೇಲೆ ನಾವು ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಒಳ್ಳೆ ಶೈನಿಯಾಗಿರುತ್ತೆ, ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನ್ಯಾಚುರಲ್ ಆಗಿ ನಿಮಗೆ ಲೈಟಿಂಗ್ ಎಲ್ಲ ಬಿದ್ದಾಗ ಡಬಲ್ ಕಲರ್ ರೀತಿ ಕೂಡ ಕಾಣಿಸುತ್ತೆ. ಈ ರೀತಿ ಹೇರ್ ಪ್ಯಾಕ್ಸ್ನ ಕೂದಲಿಗೆ ಹಚ್ಚಿ ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಶಾಂಪೂನ ಯೂಸ್ ಮಾಡಬಾರ್ದು ಮತ್ತು ಕೂದಲು ನೀಟಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಸ್ಕಿನ್ ಕೇರ್ನ ನೋಡೋದಾದರೆ ಮೇಯ್ನಾಗಿ ಹೋಮ್ ಮೇಕರ್ಸ್ಗೆ ಕೈಗಳ ಮೇಲೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನಾವು ಮಾಡುವಂತಹ ಹೋಮ್ ಮೇಕಿಂಗ್ ಕೆಲಸಗಳಿಂದ ಈ ಬೆರಳುಗಳ ಮಧ್ಯದಲ್ಲಿ ಅಥವಾ ಉಗುರುಗಳ ಮಧ್ಯದಲ್ಲಿ ಬ್ಲಾಕ್ ಆಗುವಂಥದ್ದು, ಆಮೇಲೆ ನೈಲ್ಸ್ ಎಲ್ಲ ಕೂಡ ಒಂದು ರೀತಿ ಮೊಂಡಾಗುವಂಥದ್ದು, ಈ ರೀತಿ ಇದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀವಿ. ಅದಕ್ಕೆ ಮೇಯ್ನಾಗಿ ಕಾರಣ ಯೂಸ್ ಮಾಡುವಂತಹ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸಿಂದ. ಫಾರ್ ಎಕ್ಸಾಂಪಲ್, ಈ ರೀತಿ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಲಿಕ್ವಿಡ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಕೈಗಳ ಮೇಲೆ ಅಪ್ಲೈ ಮಾಡ್ಕೊಂಡು ಆಮೇಲೆ ಪಾತ್ರೆಗೆ ಈ ರೀತಿ ಅಪ್ಲೈ ಮಾಡ್ತಿರ್ತೀವಿ. ಅದರಿಂದ ಕೈಗಳು ರಫ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಈ ಒಂದು ಸ್ಮಾಲ್ ಟಿಪ್ನ ಫಾಲೋ ಮಾಡ್ಬೋದು. ನೋಡ್ತಿದ್ದೀರಲ್ವ, ಕೈಗಳು ಸ್ವಲ್ಪ ಹೊತ್ತು ಹಾಕ್ತಿದ್ದಂಗೆ ತುಂಬ ರಫ್ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಇದನ್ನು ಪ್ರತಿಯೊಬ್ಬ ಹೋಮ್ ಮೇಕರು ಕೂಡ ಇಗ್ನೋರ್ ಮಾಡ್ತಿರ್ತಾರೆ. ಫಸ್ಟಿಗೆ ನಾವು ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಕೈಗಳನ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಈಗ ನಾವು ಆಯಿಲ್ ಅಥವಾ ನಾನಿಲ್ಲಿ ಕೆನೆನ ಯೂಸ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಇಮ್ಮಿಡಿಯೇಟಾಗಿ ನಮಗೆ ಮಾಯ್ಶ್ಚರೈಸರ್ ಎಲ್ಲ ಸಿಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಕೆನೆನ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಕೊಕೊನಟ್ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು. ಸೊ ಈ ರೀತಿ ಕೈಗಳಿಗೆ ಸಾಫ್ಟಾಗಿ ಎಲ್ಲ ಕಡೆ ಮಸಾಜ್ ಮಾಡ್ತಾ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಕೆನೆನ ಅಪ್ಲೈ ಮಾಡಿರೋದ್ರಿಂದ ಸ್ಮೆಲ್ ಬರುತ್ತೆ ಅನ್ನೋದಾದರೆ ಒಂದ್ಸರಿ ನೀವು ನೀಟಾಗಿ ಅಪ್ಲೈ ಮಾಡಿದಾದಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಬೋದು. ವಾಶ್ ಮಾಡಿದಾದ್ಮೇಲೂ ಕೂಡ ನಿಮಗೆ ಆಯಿಲಿನೆಸ್ ಅನ್ನೋದು ಸ್ಕಿನ್ಗೆ ಅಬ್ಸಾರ್ಬ್ ಆಗಿರುತ್ತೆ, ಯಾವುದೇ ರೀತಿ ಡ್ರೈ ಆಗದಿರ ಇರುತ್ತೆ. ಒಂದು ವೇಳೆ ನಿಮಗೆ ಕೆನೆ ಎಲ್ಲ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಈ ರೀತಿ ಮಾಯ್ಶ್ಚರೈಸರ್ನ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಮೇಯ್ನಾಗಿ ನಮಗೆ ಕೈಗಳು ಸಾಫ್ಟಾಗಿರಬೇಕು, ಯಾವುದೇ ರೀತಿ ನೈಲ್ಸ್ ಸೈಡ್ಸಲ್ಲೆಲ್ಲ ಕಪ್ಪಗಾಗಬಾರ್ದು ಅನ್ನೋದಾದರೆ ಆದಷ್ಟು ತಲೆ ಕೂದಲಿಗೆ ಮೆಹಂದಿ ಹಚ್ಚಬೇಕಾದ್ರೆ ಈ ಪೇಪರ್ ಗ್ಲೌಸ್ ಎಲ್ಲ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು.
ಮತ್ತು ನಾವು ಕೆಲವೊಂದು ಸರಿ ವಾಶ್ರೂಮ್ಸ್ ಇರ್ಬೋದು, ಟ್ಯಾಪ್ಸ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಹಾರ್ಡ್ ಕೆಮಿಕಲ್ಸ್ ಇರೋವಂತಹ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಕೂಡ ಅಷ್ಟೇ ನೀವು ಗ್ಲೌಸ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಬೋದು. ಸೊ ಇದರಿಂದ ನಿಮ್ಮ ಕೈಗಳಿಗೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗದಿರ ಇರುತ್ತೆ. ಇನ್ನು ನಾನು ಮೇಯ್ನಾಗಿ ಸ್ಕಿನ್ಗೆ ತೊಗೊಳ್ಳೋ ಅಂಥ ಕೇರಲ್ಲಿ ಇದು ಕೂಡ ಒಂದು ಬಾತ್ ಪೌಡರು. ಇದನ್ನು ಆಲ್ಮೋಸ್ಟ್ ಒಂದು 21 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥ ಪೌಡರು. ಇದು ಹೋಮ್ ಮೇಡೇ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ನಮ್ಮ ಸ್ಕಿನ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆಗೆ ಈ ಒಂದು ಪೌಡರ್ನ ನಾವು ಚೇಂಜ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ಇದೆಲ್ಲ ಕೂಡ ಅಡುಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥದ್ದು. ಬೇಳೆಗಳಿರ್ಬೋದು, ಕಾಳುಗಳು, ಮತ್ತು ಒಣಗಿಸಿರೋ ಅಂತಹ ಬೇವಿನ ಸೊಪ್ಪು, ಕರಿಬೇವು, ಮತ್ತು ಈ ಪನ್ನೀರ್ ರೋಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಸ್ಕಿನ್ ಗ್ಲೋಯಿಯಾಗಿ ಇರುತ್ತೆ. ಒಣಗಿಸಿಟ್ಟಿರುವಂಥ ನಿಂಬೆಹಣ್ಣು ಸಿಪ್ಪೆ, ಆರೆಂಜ್ ಸಿಪ್ಪೆ ಇದರಿಂದನೇ ಮಾಡುವಂಥದ್ದು. ಇಲ್ಲಿ ನಾನು ಒಂದು ಅರ್ಧ kg ಹೂಗಳನ್ನ ತೊಗೊಂಡು ಈ ರೀತಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಶುಂಠಿ ಇರ್ಬೋದು, ಆಮ್ಲ ಎಲ್ಲ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ಸ್ ಕೂಡ ಆಗಲ್ಲ. ಯೂಶ್ವಲಿ ಕೆಲವೊಬ್ರು ಕೇಳೇ ಇರ್ತೀರ, ತುಂಬ ಜನಕ್ಕೆ ಯೂರಿನ್ ಇನ್ಫೆಕ್ಷನ್ಸ್ ಅನ್ನೋದು ಆಗ್ತಾ ಇರುತ್ತೆ. ಆ ಫಂಗಲ್ ಇನ್ಫೆಕ್ಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ನೀವು ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು. ಈ ಪೌಡರ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದಾದರೆ, ನಿಮಗೆ ಎಷ್ಟು ಪೌಡರ್ ಬೇಕೋ ನೋಡಿಕೊಂಡು ಒಂದು ಬೌಲಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ರೋಸ್ ವಾಟರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಹಾಲು ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು, ಬಾಡಿ ಸ್ಕ್ರಬ್ಬರ್ ರೀತಿ ಯೂಸ್ ಮಾಡ್ಕೊಳ್ಬೋದು. ಬಾಡಿಗೆ ಅಪ್ಲೈ ಮಾಡಿದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ರಬ್ ಮಾಡಿಬಿಟ್ಟು ಕ್ಲೀನ್ ಮಾಡೋದಾದರೆ ಸೊ ಸ್ಕಿನ್ ಮೇಲೆ ಇರುವಂಥ ಡೆಡ್ ಸ್ಕಿನ್ ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಆಮೇಲೆ ಶೈನಿಂಗ್ ಕೂಡ ಬರುತ್ತೆ. ಯಾವುದೇ ರೀತಿ ಸ್ಕಿನ್ ಹಿಚ್ಚಿಂಗ್ ಎಲ್ಲ ಕೂಡ ಆಗದಿರ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ನಾನು ಕಮ್ಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಒಣಗ್ಸೋಕ್ಕೆ ಇಟ್ಟಿದ್ದೀನಿ, ಅದು ಪೂರ್ತಿ ಡ್ರೈ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಫೇಶಿಯಲ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸ್ಟೆಪ್ ಬಂದು ಕ್ಲೆನ್ಸಿಂಗು. ಫಸ್ಟು ಫೇಸ್ನ ವೆಟ್ ಮಾಡಿಕೊಂಡು ಇಲ್ಲಿ ನನ್ನ ಹತ್ರ ಕ್ಲೆನ್ಸರ್ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಹಸಿ ಹಾಲು ಕೂಡ ಯೂಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ನೆಕ್ ಪಾರ್ಟ್ ಇರ್ಬೋದು, ಫೇಸ್ಗೆಲ್ಲ ಕೂಡ ನೀಟಾಗಿ ಅಪ್ಲೈ ಮಾಡಿ ಈಗ ಲೈಟಾಗಿ ಎಲ್ಲ ಕಡೆ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಕಿನ್ ಮೇಲೆ ಇರುವಂತಹ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ಡರ್ಟ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಈಗ ಒಂದು ಕ್ಲಾತ್ನ ತೊಗೊಂಡು ನೀರಲ್ಲಿ ಡಿಪ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ನಾನು ವಾಶ್ರೂಮಲ್ಲೇ ಸಿಂಕ್ ಹತ್ರ ನಿಂತ್ಕೊಂಡು ನೀಟಾಗಿ ಮಾಡ್ಕೊಳ್ತಾ ಇರ್ತೀನಿ. ಬಟ್ ವೀಡಿಯೋನ ನೀಟಾಗಿ ಶೂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾನು ಡ್ರೆಸ್ಸಿಂಗ್ ಯೂನಿಟ್ ಹತ್ರ ಕೂತ್ಕೊಂಡು ಎಲ್ಲನೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಪ್ಲೈ ಮಾಡ್ತಾ ಇರೋವಂಥದ್ದು ಬಂದು ಸ್ಕ್ರಬ್ಬು. ನಾನು ಆಗಲೇ ತೋರಿಸ್ದೆ ಅಲ್ವಾ ಬಾತ್ ಪೌಡರು, ಅದನ್ನೇ ನಾನಿಲ್ಲಿ ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ತೇವದ ಬಟ್ಟೆಯಿಂದ ನೀಟಾಗಿ ಒರೆಸಿದ್ದಾದ್ಮೇಲೆ ಈಗ ಡಿ-ಟ್ಯಾನ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲ ಅನ್ನೋದಾದರೆ ನಾರ್ಮಲಾಗಿ ನಿಮಗೆ ಡಿ-ಟ್ಯಾನ್ ಪ್ಯಾಕ್ಸ್ ಅನ್ನೋದು ಸಿಗುತ್ತೆ. ಸಮ್ಮರ್ ಆಗಿರೋದ್ರಿಂದ ನಾವು ಹೊರಗಡೆ ಎಲ್ಲ ಹೋದಾಗ ಟ್ಯಾನ್ ಎಲ್ಲ ಹಾಕ್ತಿರ್ತೀವಿ. ಟ್ಯಾನ್ನ ರಿಮೂವ್ ಮಾಡೋದಕ್ಕೋಸ್ಕರ ಈ ಒಂದು ಪ್ಯಾಕ್ನ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ 4 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಫೇಸ್ಗಿರ್ಬೋದು, ಹ್ಯಾಂಡ್ಸ್ಗೆ, ಕಾಲ್ಗೆಲ್ಲ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿ ಒಂದು 15 ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಸ್ಕಿನ್ಗೆ ಇದನ್ನ ಅಪ್ಲೈ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ, ಆಮೇಲೆ ಕ್ರಮೇಣ ಕಡಿಮೆ ಆಗುತ್ತೆ. ಒಂದು 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ಆಮೇಲೆ ನಾನಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಪೆಡಿಕ್ಯೂರ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಬಕೆಟಲ್ಲಿ ಬಿಸಿ ನೀರನ್ನ ತೊಗೊಂಡಿದ್ದೀನಿ. ನಿಮ್ಮ ಸ್ಕಿನ್ ಎಷ್ಟು ಮಟ್ಟವರೆಗೂ ಬಿಸಿನ ತಟ್ಕೊಳ್ಳುತ್ತೋ ಅಷ್ಟು ಬಿಸಿ ನೀರನ್ನ ತೊಗೊಳ್ಬೋದು. ಈಗ ಇದರಲ್ಲಿ ನಾನು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಹೋಳನ್ನ ರಸನ ಇದರಲ್ಲಿ ಹಿಂಡ್ಕೊಂಡು ನಿಂಬೆಹಣ್ಣು ಹೋಳು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ನೈಲ್ ಪಾಲಿಶ್ ಎಲ್ಲ ಏನು ಅಪ್ಲೈ ಮಾಡಿದ್ದೆ ಕಾಲ್ಗೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡಿಕೊಂಡು ನೈಲ್ಸ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ನೀರಲ್ಲಿ ಕಾಲನ್ನ ಈ ರೀತಿಯಾಗಿ ಇಟ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಬಿಡಬೇಕಾಗುತ್ತೆ. ತುಂಬ ಜಾಸ್ತಿ ಬಿಸಿ ಇದೆ ಅಂದರೆ ಸ್ವಲ್ಪ ತಣ್ಣೀರನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಒಂದು ಸ್ಕ್ರಬ್ಬರ್ ಅಥವಾ ನಿಮ್ಮ ಹತ್ರ ಕ್ಯೂಮಿನ್ ಸ್ಟೋನ್ ರೀತಿ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ನ್ಯಾಚುರಲ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀನಿ. ಇಲ್ಲ ಅನ್ನೋದಾದರೆ
ಕಲ್ಲೆಲ್ಲ ಏನು ಯೂಸ್ ಮಾಡ್ತೀವಿ ಕಲ್ಲು ಕೂಡ ಯೂಸ್ ಮಾಡ್ಬೋದು. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೆ ಅಂದರೆ ಕಾಲು ಸೀಳಿರುತ್ತೆ ಅಲ್ವಾ ಬ್ಯಾಕ್ ಸೈಡೆಲ್ಲ, ಅಲ್ಲೆಲ್ಲ ಡೆಡ್ ಸ್ಕಿನ್ ಅನ್ನೋದು ಇರುತ್ತೆ. ಅದನ್ನು ಈ ರೀತಿ ಸ್ಕ್ರಬ್ ಮಾಡೋ ರೀತಿ ಮಾಡಿ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ರಿಮೂವ್ ಮಾಡಿದಾದ್ಮೇಲೆ ಈಗ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಪ್ಯಾಕಲ್ಲಿ ಆಗಲೇ ತೋರಿಸಿರುವಂತಹ ಬಾತ್ ಪೌಡರು, ಸ್ವಲ್ಪ ಮುಲ್ತಾನಿ ಮಟ್ಟಿ ಮತ್ತು ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಾನು ಕಾಲ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಆಗಲೇ ನಿಂಬೆಹಣ್ಣು ಹೋಳು ಏನು ತೋರಿಸ್ದೆ ಅದರಿಂದನೇ ಲೈಟಾಗಿ ಎಲ್ಲ ಕಡೆ ಮಸಾಜ್ ಮಾಡೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಯೂಸ್ ಮಾಡಿರುವಂಥ ಬಾತ್ ಪೌಡರ್ ಸ್ವಲ್ಪ ತರಿ ಇರೋದ್ರಿಂದ ಒಳ್ಳೆ ಸ್ಕ್ರಬ್ ರೀತಿ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಮಾಡಿ ಕಾಲನ್ನ ನೀಟಾಗಿ ವಾಶ್ ಮಾಡಿದಾದ್ಮೇಲೆ ನೋಡ್ತಾ ಇರ್ಬೋದು ಈ ರೀತಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆದಷ್ಟು ಮಾಯ್ಶ್ಚರೈಸರ್ನ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಸ್ಟೇಜಲ್ಲಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದ ಮೇಲೆ ಫೈನಲಾಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೈಲ್ ಪಾಲಿಷ್ನ ಅಪ್ಲೈ ಮಾಡ್ಬೋದು. ಈ ರೀತಿ ಬೇಸಿಕ್ ಸ್ಕಿನ್ ಕೇರ್ನ ನಾವು ತೊಗೊಳೋದ್ರಿಂದ ನಾವು ಯಾವುದೇ ರೀತಿ ಸಲೂನ್ಸ್ಗಿರ್ಬೋದು ಪಾರ್ಲರ್ಸ್ಗಿರ್ಬೋದು ಹೋಗೋ ಅವಶ್ಯಕತೆ ಇರಲ್ಲ. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ನಾವೇ ಗ್ಲೋ ಮಾಡ್ಕೊಳ್ಬೋದು. ಬೇಸಿಕ್ ಟಿಪ್ಸ್ ಅನ್ನೋದು ಡೆಫಿನೆಟ್ಲಿ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಇದರಿಂದನೇ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ತುಂಬ ಹೆಲ್ತಿಯಾಗಿರೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.